ಧರ್ಮೇಂದ್ರ ಪ್ರಧಾನ್ ತೆಗೆದುಬಿಟ್ರೆ ಎಕ್ಸಾಮ್ ಸ್ಕ್ಯಾಮ್ಗಳು ತಪ್ಪುತ್ತಾ? ಅಲ್ಲಿ ಪ್ರಧಾನ್ ಬದಲಿಗೆ ಇನ್ನೊಬ್ಬ ಯಾರೋ ಪಾಟೀದಾರ್ ಬಂದು ಕೂತ್ರು ಸ್ಕ್ಯಾಮ್ಗಳು ನಡೀತದೆ. ನಿಮ್ಮ ಬ್ಯೂರೋಕ್ರಸಿ ಇದೆಯಲ್ಲ ಅದು ಸ್ಕ್ಯಾಮ್ಗಳ ಹಿಂದೆ ಬಿದ್ದುಬಿಟ್ಟಿದೆ. ನೀವು ಎಕ್ಸಾಮರ ತಗೊಳ್ಳಿ, ಬರ ಪರಿಹಾರನಾರ ತಗೊಳ್ಳಿ, ಯಾವ್ದಾರ ಸ್ಕೀಮ್ ಇಂಪ್ಲಿಮೆಂಟೇಷನಾರು ತಗೊಳ್ಳಿ, ಬರೀ ಸ್ಕ್ಯಾಮ್ ಅಷ್ಟೇ. ನಿಮ್ಮ ನೇಮಕಾತಿ ಇದೆಯಲ್ಲ ಅದೇ ಭ್ರಷ್ಟವಾಗೋಗಿದೆ. ಅಲ್ಲಿ ಸರ್ಕಾರಿ ಕುರ್ಚಿಗೆ ಬಂದು ಕೂತೋನು ಆ ಕ್ಷಣದಿಂದನೇ ಜನನ ಹೆಂಗೆ ಶೋಷಣೆ ಮಾಡಬೇಕು, ಜನನ ಹೆಂಗೆ ಯಾಮಾರಿಸ್ಬೇಕು, ಅವ್ರನ್ನ ಹೆಂಗೆ ಚಿತ್ರಹಿಂಸೆ ಕೊಡಬೇಕು, ಅವರಿಂದ ದುಡ್ಡು ಹೆಂಗೆ ಎತ್ತಬೇಕು, ಯಾವುದನ್ನು ಸೇಲ್ ಮಾಡಬೇಕು, ಸರ್ಕಾರಿ ಪ್ರಾಪರ್ಟಿ ಹೆಂಗೆ ಹರಾಜು ಹಾಕಬೇಕು ಅಂತಲೇ ಯೋಚನೆ ಮಾಡ್ತಾ ಇದ್ದಾನೆ. ಮೊದಲು ನೀವು ಅದನ್ನು ಕ್ಲೀನ್ ಮಾಡಿ. ನಾನು ಪ್ರಧಾನಮಂತ್ರಿಗಳಲ್ಲಿ ಏನೋ ನಮ್ಮ ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ, ಸೋನಂ ವಾಂಗ್ಚುಕ್ ಒಬ್ಬ ಹೋರಾಟಗಾರ, ಆತ ಒಬ್ಬ ದೇಶಪ್ರೇಮಿ. ಅವರನ್ನು ನೀವು ಅವರ ಏನೋ NGOಗೆ ಬರೋ ದುಡ್ಡನ್ನು ಕಟ್ ಮಾಡೋಕ್ಕೆ ಪ್ರಯತ್ನ ಮಾಡೋದು, ಅಥವಾ ಅವ್ರನ್ನ ಏನೋ ನೆಗೆಟಿವ್ ಏನೋ ಪಾಕಿಸ್ತಾನದ ಹಿನ್ನೆಲೆಯಲ್ಲಿ ಬಂದಿದ್ದಾನೆ ಅದೇನೋ ಅವ್ರದ್ದೇನೋ ಪ್ರೇರಣೆ ಇದೆ ಅಂತ ಬಿಂಬಿಸೋಕ್ಕೆ ಟ್ರೈ ಮಾಡೋದು, ಇದು ಯಾವತ್ತಿಗೂ ಅದು ಸರಿನೂ ಅಲ್ಲ. ಅದ್ರಲ್ಲಿ ಸಕ್ಸಸ್ ಕೂಡ ಆಗೋಕ್ಕಾಗೋದಿಲ್ಲ. ಆಮೇಲೆ ಆತನಿಂದ ತುಂಬ ಏನು ಜನ ಇಲ್ಲ ಪಾಪ. ಆತ ಒಬ್ಬ ವ್ಯಕ್ತಿವಾದಿ, ಅವರೊಬ್ಬ ವ್ಯಕ್ತಿವಾದಿ. ಇವ್ರು ಯಾರೋ ಆಪ್ನವರು ಅಥವಾ ಕಾಂಗ್ರೆಸ್ನವರು ಕರೆದ್ರೆ ಹೋಗೋದು ಇಲ್ಲ ಅವರು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ವಾಂಗ್ಚುಕ್ ಅಂತವ್ರನ್ನ ನೀವು ಒಂದು ಮೆಸೇಜ್ ಕೊಡಿ ನೀವು ಪ್ರಧಾನಮಂತ್ರಿಗಳೇ. ಎರಡನೇದು, ಸ್ಟೂಡೆಂಟ್ ಲೀಡರ್ಗಳೇನಿದ್ದಾರೆ ಅವರು ಆಪ್ ಪ್ರೇರಿತ ಇರ್ಬೋದು, ಕೆಲವು ಕಾಂಗ್ರೆಸ್ ಪ್ರೇರಿತನೂ ಇರ್ಬೋದು. ಆದರೆ ನಿಜವಾದ ಸ್ಟೂಡೆಂಟ್ಗಳ ಮನಸ್ಸಲ್ಲಿ ಭಯ ಇರೋದು ನಿಜ ಅಲ್ವಾ, ಅವ್ರಿಗೆ ಅನ್ಯಾಯ ಆಗ್ತಾ ಇರೋದು ನಿಜ ಅಲ್ವಾ. ನೀವು ಓಪನ್ ಆಗಿ ನಾಳೆ ಈ ಸರಿಯ ಮನ್ ಕಿ ಬಾತ್ನಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ. ನೀವು ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೀರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ, 13-14 ಜನರ ಅರೆಸ್ಟ್ ಮಾಡಿಸಿದ್ದೀರಿ, ಅದೆಲ್ಲ ಸ್ಟ್ರೀಮ್ಲೈನ್ ಮಾಡೋಕೆ ಏನೇನು ಬೇಕೋ ಮಾಡ್ತಾ ಇದ್ದೀರಿ. ಆದರೆ ಈಗ ಹೋಗಿ ತಗೊಂಡು ನೀವು ಮಾತಾಡ್ತಾ ಇಲ್ಲ. ಪ್ರಧಾನನ್ನ ಕರೆದು ಗದರಿಸಿ ಹೋಗಲಿ. ಅಲ್ಲಯ್ಯ, ಮಿನಿಸ್ಟರ್ಶಿಪ್ ಕೊಟ್ಟಿದ್ದೀವಿ, ನಮಗೆ ಆ ಖಾತೆಯ ಮರ್ಯಾದೆ ಉಳಿಸೋದು ನಿನ್ನ ಕೆಲಸ ಅಲ್ವೇನೆ, ಇದನ್ನು ಮಾಡಯ್ಯ ನೀನು, ಯಾಕಯ್ಯ ಮಾಡಲಿಲ್ಲ ಅಂದರೆ ನಡಿ ಅಂತ ಹೇಳಿ. ನಿಮ್ಗೆ ಆ ಪವರ್ ಇದೆ. ಆವಾಗ ನೀವು ನಿಜವಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಟ್ಟ ಹಾಗೂ ಆಗುತ್ತೆ. ಹಾಗೆ BJPನ ಏನಾರು ಮಾಡಿ ಸೈಡ್ಲೈನ್ ಮಾಡಬೇಕು ಅಂತ ಈ ಮೂಮೆಂಟ್ ಕಟ್ತಾ ಇದ್ದಾರಲ್ಲ, ಅವರನ್ನು ಕೂಡ ನೀವು ಎದುರಿಸೋ ಥರ ಆಗುತ್ತೆ. ಎರಡನೇದು, ಈಗ ಯಾರು ರಾಹುಲ್ ಗಾಂಧಿ ಅವ್ರು ನಾವು ಹೇಳು ಅಂತ ಹೇಳಿದ್ರೆ, ಆಯ್ತಪ್ಪ ಏನೋ ಜಿರಳೆ ಮೂಮೆಂಟು ನಿಮಗೆ ಸಿಕ್ಕಿದೆ, ನೀಟ್ ಅನ್ನೋದು ಒಂದು ಅಸ್ತ್ರ ಸಿಕ್ಕಿದೆ, ಇದನ್ನು ಇಟ್ಕೊಂಡು ನೋಡೋಣ, ಏನಾರು ಮಾಡೋಣ, ಈಗಾರು ಏನೋ ಪಕ್ಷನ ಕಟ್ಟೋಣ ಅಂತ ಹೊರಟಿದ್ದೀರಿ. ತಪ್ಪಲ್ಲ, ನಿಮ್ಮ ಪಕ್ಷ ಕಟ್ಟಕ್ಕೆ ಏನು ಬೇಕೋ ಮಾಡಿ. ಆ ಖೇರ ಇದ್ದಾರೆ, ಬೇರೆ ದೊಡ್ಡ ಅಡ್ವೈಸರ್ಗಳಿದ್ದಾರೆ, ನಿಮಗೆ ಆ ಮೀಡಿಯಾ ನೋಡ್ಕೊಳ್ಳೋರು ಇದ್ದಾರೆ. ಒಂದು ಕೆಲಸ ಮಾಡಿ, BJP ಸ್ಟ್ರಾಟಜಿ ನೀವು ಕಲ್ತ್ಕೊಳ್ಳಿ ಹೋಗಲಿ. ಅವ್ರು ಏನು ಮಾಡ್ತಾರೆ, ಒಂದು ಮಾತಾಡಬೇಕು ಅಂತ ಹೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಅಥವಾ RSSನವರು ಒಂದು ನೀಟಾಗಿ ಒಂದು ಬೈಠಕ್ ಮಾಡ್ತಾರೆ, ಒಂದು ಭಾಷಣ ರೆಡಿ ಮಾಡ್ತಾರೆ, ಒಂದು ಈವೆಂಟನ್ನು ರೆಡಿ ಮಾಡಿ ಮೊದಲು ಮೀಡಿಯಾದವ್ರನ್ನೆಲ್ಲ ಕರೆಸಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ, ಪ್ರಪೋಗಾಂಡ ಹೆಂಗೆ ಸೆಟ್ ಮಾಡೋದನ್ನು ಸ್ಟ್ರಾಟಜಿ ಮಾಡ್ತಾರೆ. ಅವರು ಮಾಡಿ ಇಡೀ ದೇಶದಲ್ಲಿ ಒಂದೇ ಸತಿ ಅವ್ರು ಮಾತಾಡಿದ್ರೆ ಇಡೀ ದೇಶ ಗಮನವಿಟ್ಟು ಕೇಳಬೇಕು, ಆ ಥರ ಮಾಡ್ತಾರೆ. ಈ ಸ್ಟ್ರಾಟಜಿನ ಯಾಕೆ ನಿಮ್ಗೆ ಯಾರು ಮಾಡೋರಿಲ್ವಾ? ಬರೀ ಹೊಟ್ಟೆಪಾಡಿಗೋಸ್ಕರ ಮೀಡಿಯಾ ಅಡ್ವೈಸರ್ಗಳು ಇಟ್ಕೊಂಡಿದ್ದೀರಾ ನಿಮ್ಮವರೆಲ್ಲರೂ? ಹೋಗಲಿ, ಇದಿಷ್ಟು ದೊಡ್ಡ ಇಶ್ಯೂನ ಬರೀ ನೀವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಖರ್ಗೆ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದೆ. ಯಾವ ಜನಕ್ಕೆ ಪ್ರಧಾನಿನೋ ಪಾಟೀದಾರ್ನೋ ಪಟೇಲ್ನೋ ಶಾನುಭೋಗ್ನೋ ಯಾರಿಗೆ ಗೊತ್ತಾಗುತ್ತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ, ಲಾಠಿ ಚಾರ್ಜ್ ಮಾಡಿದ್ರು ರಾಜೀನಾಮೆ ಕೊಡಿ? ಹಂಗಲ್ಲ ಸರ್. ನೀವು ಒಂದು ಕೆಲಸ ಮಾಡಿ, ಸ್ಟೂಡೆಂಟ್ನ ಇಶ್ಯೂಸ್ ಏನಿದೆ, 10-15 ಜನ ಸತ್ರು, ಮಕ್ಕಳಿಗೆ ಈ ಥರ ತೊಂದರೆ ಆಗ್ತಾ ಇದೆ, ಕನಸು ಕಟ್ಕೊಂಡು ನೀವು ಪೇರೆಂಟ್ಸ್ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಫೀಸ್ ಕೊಟ್ಟು ಓದಿಸ್ತೀರಿ, ನಿಮ್ಮ ಮಕ್ಕಳಿಗೆ ಕೆಲಸ ಸಿಗಲ್ಲ, ಎಕ್ಸಾಮಿನೇಷನ್ ಸ್ಕ್ಯಾಮ್ ನಡೀತಾ ಇದೆ ಇಡೀ ದೇಶದಲ್ಲಿ ಅನ್ನೋದನ್ನು ಓಪನ್ ನಿಮ್ಗೆ ಹೇಳೋಕ್ಕೆ ಬರ್ತಾ ಇಲ್ವಲ್ಲ, ಅದು ಹೈಲೈಟ್ ಮಾಡ್ತಾನೆ ಇಲ್ಲ, ಹೇಳುವ ಒಬ್ಬ ಲೀಡ್ರೇ ಇಲ್ವಲ್ಲ ನಿಮ್ಮಲ್ಲಿ. ಆಮೇಲೆ ನೀವು ಹೇಳೋದನ್ನು ನಿಮಗೆ ಜನ ಕೇಳಿಸ್ಕೊಳ್ಳೋ ಥರ ಹೇಳೋರೇ ಇಲ್ವಲ್ಲ ನಿಮ್ಮಲ್ಲಿ, ಯಾರೂ ಇಲ್ವಲ್ಲ. ಪ್ರಧಾನಮಂತ್ರಿ ಮಾತಾಡಿದ್ರೆ, ನರೇಂದ್ರ ಮೋದಿಯವ್ರು ಮಾತಾಡಿದ್ರೆ ಇಡೀ ದೇಶ ಕೇಳಿಸ್ಕೊಳುತ್ತೆ. ನಿಮ್ಮಲ್ಲಿ ಯಾವ ಲೀಡರ್ ಮಾತಾಡಿದ್ರೆ ಇಡೀ ದೇಶ ಕೇಳಿಸ್ಕೊಳುತ್ತೆ ಸರ್? ಹೋಗಲಿ, ಅಟ್ಲು ಮೀಡಿಯಾದ ಒಂದು ವಿಶ್ವಾಸಕ್ಕೆ ತಗೊಂಡು ನೀವು ಏನಾರು ಹೇಳ್ತೀರಾ, ಇಲ್ಲ ನಮ್ಮ ಭಾವನೆಗಳಿಗೂ ಒಂದು ಬೆಲೆ ಕೊಡಿ, ಆಯಿತು ಅವ್ರದ್ದೆಲ್ಲ ಅವ್ರು ಪ್ರಧಾನಿ ಮಾತಾಡಿದ್ರೆ ಎಲ್ಲ ಲೈವ್ ಮಾಡ್ತೀವಿ, ಎಲ್ಲರೂ ಮಾಡ್ತಾರೆ, ನಿಮ್ಮದು ಯಾಕೆ ಮಾಡಲ್ಲ? ನಿಮಗೆ ನೀವು ಹಳೆಯ ಹುಲಿಗಳು, ಇವ್ರು ಇಲ್ಲದೇ ಇದ್ರು ನಾವು ನಡಿತೀವಿ ಅಂತ. ಮನೆ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕರೆದಿದ್ರಂತ, ಮೀಡಿಯಾದ ಎಲ್ಲರನ್ನೂ ಕರೆದು ನೀವು ನನಗಿದ್ರೆ ನಾವು ನಿಮಗೆ, ಇದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಇದೇನಾರ ಮಾತಾಡೋ ಏನೋ ಪದ್ಧತಿನ ಇದು? ಮಾಧ್ಯಮ ಸರ್ ಅದು. ಈ ಮಾಧ್ಯಮದ ಅಂತಿಮ ಇದೇನು ಗೊತ್ತಾ? ಸತ್ಯ ಹೇಳಬೇಕಷ್ಟೇ. ನೀವು ಯಾರೋ ಏನೋ ನೀವು ಫೇಮನ್ ಮಾಡಿದ್ರಿ ಅಂತ 5 ನಿಮಿಷನೋ ಅಥವಾ 1 ದಿನನೋ ಅಥವಾ 5 ತಿಂಗಳೋ ಮಾಡ್ಬೋದು, ಲಾಸ್ಟಿಗೆ ನಾವು ಸತ್ಯನೇ ಹೇಳಬೇಕಾಗತ್ತೆ. ಅವರು ನಾವು ನಿನಗಿದ್ರೆ ನೀವು ನನಗೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂತ ಹೇಳಿದ್ರಂತೆ. 2ನೇ ದಿನ ಏನು ಮಾಡಿದ್ರು, ಅಲ್ಲಿ ಏನೋ BDಯಲ್ಲಿ ಬೋರ್ಡ್ ಇಲ್ಲ ಸಿದ್ದರಾಮಯ್ಯಂದು ಅಂತ ಅದನ್ನು ಹೈಲೈಟ್ ಮಾಡಿ ಸಿದ್ದರಾಮಯ್ಯನವ್ರಿಗೂ ತಂದಿಟ್ಟು ಏನೋ ಟ್ವೀಟ್ ಮಾಡೋ ಥರ ಮಾಡಿ ಏನೋ ರಾಣ ನಂಪ್ ಮಾಡಿ ಬಿಸಾಕಿದ್ರು. ಏನಾಯಿತು? ಅದನ್ನು ಹೋಗ್ಲಿ ಐಡೆಂಟಿಫೈ ಮಾಡಿದ್ರ ನಾನು ಮಾಡಿದ್ದಕ್ಕೆ ಹಿಂಗಾಯಿತು ಅಂತ. ನೀವು ಮಾಧ್ಯಮನ ನೀಟಾಗಿ ಬಳಸ್ಕೋಬೇಕಲ್ಲ. ಆಯಿತು, ಸೋಷಿಯಲ್ ಮೀಡಿಯಾ ನೀಟಾಗಿ ಬಳಸ್ಕೊಳ್ಳಿ. ನೀವೇನು ಹೇಳಬೇಕು ಅನ್ನೋದು ನೀಟಾಗಿ ಹೇಳಿ. BJP ಅದರಲ್ಲಿ ಅವರು ಪ್ರಿನ್ಸಿಪಾಲ್ ಅವರು, ನೀವಿನ್ನು 4ನೇ ಕ್ಲಾಸು 5ನೇ ಕ್ಲಾಸು ಅಥವಾ SLC ಫೇಲು. ನೀವು SLC ಫೇಲು.
ನೀವು ಜನಕ್ಕೆ ಸಾಮಾನ್ಯ ಜನಕ್ಕೆ, ದೇಶವಾಸಿಗಳಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ ರಾಹುಲ್ ಗಾಂಧಿಯವರೇ ನೀವು. ಇದು ಯೂತ್ಸ್ಗೆ ಸಂಬಂಧಪಟ್ಟ ವಿಚಾರ. ಈ ದೇಶದ ಯುವಜನರಿಗೆ ಮೋಸ ಆಗ್ತಾ ಇದೆ. ಅವರ ಹಕ್ಕುಗಳನ್ನ ಯಾರೋ ಉಳ್ಳವರು ಕಿತ್ಕೊತಾ ಇದ್ದಾರೆ. ಅಧಿಕಾರಶಾಹಿ ಆಡಳಿತಶಾಹಿ ಸೇರಿ ನಿಮ್ಮ ಹಕ್ಕುಗಳನ್ನ ಅವ್ರಿಗೆ ಉದ್ಯೋಗ ಸಿಗ್ದಂಗೆ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಸರ್ಕಾರಗಳು ಮಾಡಿದೆ. ಸತ್ಯ ಹೇಳೋದನ್ನು ಶುರು ಮಾಡಿ ನೀವು. ಜನ ಕೇಳಿಸ್ಕೊತಾರೆ, ಹೌದು ರೀ ಸರಿಯಾಗಿ ಹೇಳ್ತಾ ಇದ್ದಾರೆ ಅಂತ. ನರೇಂದ್ರ ಮೋದಿ ಅವರು ಎಷ್ಟು ಸುಂದರವಾಗಿ ಮಾತಾಡ್ತಾರೆ ನೋಡಿ. ಅದು ನಿಮ್ಮಲ್ಲಿ ಯಾರೂ ಮಾತಾಡೋರೇ ಇಲ್ಲ. ಸುಮ್ಮನೆ ಇದೇನು ಈ ನೀಟ್ ಜಿರಳೆ ಜನಕ್ಕೆ ಏನು ಅಂತ ನಮಗೆ ಅರ್ಥ ಆಗ್ದಂಗೆ ಮಾಡಾಕ್ಬಿಟ್ಟಿದ್ದಾರೆ ಎಲ್ಲರೂ ಸೇರಿ. ಅದೇನು ಅಂತ ವಿಷಯ ಯಾರಿಗೂ ಹೋಗ್ತಾನೆ ಇಲ್ಲ, ಜನಕ್ಕೆ ಹೋಗ್ತಾನೆ ಇಲ್ಲ. ಇಡೀ ದೇಶವನ್ನು ಏನಂತಾರೆ ಅದೊಂದು ಬರ್ಡ್ ವ್ಯೂ, ಒಂದು ವಿಚಾರವನ್ನು ಒಂದು ಬರ್ಡ್ ವ್ಯೂ ಆ್ಯಂಗಲಲ್ಲಿ ಎಲ್ಲರಿಗೂ ಹೇಳುವ ಒಂದು ಸ್ಕಿಲ್ಲೇ ನಿಮ್ಮ ಯಾವ ಲೀಡರ್ಗಳಲ್ಲೂ ಕಾಣ್ತಾನೇ ಇಲ್ಲ. ಇವರು ಯಾವ ವಕ್ತಾರಗಳಲ್ಲೂ ಅದು ಕಾಣ್ತಾನೇ ಇಲ್ಲ. ಅವ್ರು ಏನೇನು ರಾಹುಲ್ ಗಾಂಧಿನ ಮೆಚ್ಚೋಕೆ ಹೆಂಗೆ ಅಂತ ಮಾತಾಡ್ತಾರೆ, ಇವರೇನೋ ಇನ್ನೊಂದೇನೋ ಕ್ಯಾಚ್ ಹಾಕೋದು ಹೆಂಗೆ ಅಂತ ಮಾತಾಡ್ತಾರೆ. ಈ ಮಾತಾಡ್ತಾರೆ ಪ್ರಧಾನ ರಾಜೀನಾಮೆ. ಯಾವ ಪ್ರಧಾನ ಶಿಕ್ಷಣ ಮಂತ್ರಿ ಅಂತಲೂ ಹೇಳ್ತಾ ಇಲ್ಲ ಯಾರು. ನೀವು ಅವ್ರ ಭಾಷಣಗಳು ನೀಟಾಗಿ ಕೇಳಿ. ನಿಮ್ಗೆ ಯಾರು ಭಾಷಣ ಬರ್ಕೊಡ್ತಾ ಇದ್ದಾರೋ, ನಾಳೆ ನಾಡು ಬರ್ತಾರೆ ರೀ PM ನಾಳೆ ನಾಡು ಬಂದು ಒಂದು ಸುಲ್ತಾನಿಯೇಟ್ ಕೊಟ್ಟು ನಿಮ್ದು ಇಡೀ ಮೂವ್ಮೆಂಟ್ನ ಸೈಡಿಗೆ ಸರಿಸಿ ಅವರು ನೆಕ್ಸ್ಟ್ ಎಲೆಕ್ಷನ್ಗೆ ಅವರೇ ಬರ್ತಾರೆ.